ನಮಸ್ಕಾರ. ಕನ್ನಡ ವನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ರಾತ್ರಿ ಇಡೀ ದೇಶ ಸಂಭ್ರಮದಲ್ಲಿ ತೇಲ್ತಾ ಇತ್ತು. ಯಾಕೆಂದ್ರೆ ಭಾರತದ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ 50 ಓವರ್ಗಳ ಏಕದಿನ ಪಂದ್ಯಗಳ ವಿಶ್ವಕಪ್ ಅನ್ನು ಗೆದ್ದುಕೊಳ್ತು. ಪ್ರಪ್ರಥಮ ಬಾರಿಗೆ ಭಾರತದ ಮಹಿಳಾ ತಂಡ ವಿಶ್ವಕಪ್ ಅನ್ನು ಗೆಲ್ಲಿತು. ಆ ಮೂಲಕ ಇಡೀ ದೇಶಕ್ಕೆ ಸಂತೋಷವನ್ನ ಉಂಟು ಮಾಡಿತು ಅನ್ನೋದು ಮಾತ್ರ ಸತ್ಯ. ಯಾಕೆಂದ್ರೆ ಅದೊಂದು ದೊಡ್ಡ ಐತಿಹಾಸಿಕ ಸಾಧನೆ. ಈ ಸಾಧನೆಯ ಹಿನ್ನೆಲೆ ಅಥವಾ ಅದರ ಸುತ್ತ ಆಗಿದ್ದ ಘಟನೆಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಇದಕ್ಕೆ ಕೋಚ್ ಆಗಿದ್ದಂತಹ ಅಮೋಲ್ ಮಜುಮ್ದಾರ್ ಅನ್ನುವರು, ಅವರ ಜೀವನ ಹೇಗೆ ಹೋಯ್ತು, ಕ್ರಿಕೆಟ್ ಜೀವನ. ಭಾರತಕ್ಕೆ, ದೇಶಕ್ಕೆ ಆಡಲೇ ಇಲ್ಲ ಅವರು. ರಣಜಿ ಪಂದ್ಯಗಳಲ್ಲೇ ಅವರ ಕೆರಿಯರ್ ಮುಗೀತು. ಭಾರತಕ್ಕೆ ಆಯ್ಕೆ ಆಗೇ ಇರಲಿಲ್ಲ. ಅಂತಹ ಒಬ್ಬ ವ್ಯಕ್ತಿ ಯಾಕೆ ಆಯ್ಕೆ ಆಗಲಿಲ್ಲ ಒಂದಷ್ಟು ವಿವರಿಸ್ತೀನಿ. ಜೊತೆಗೆ ಅಂತಹ ವ್ಯಕ್ತಿ, ದೇಶಕ್ಕೆ ಆಡದ ವ್ಯಕ್ತಿ, ರಾಜ್ಯ ಮಟ್ಟದಲ್ಲಿ ಮಾತ್ರ ಆಡಿದಂತಹ ವ್ಯಕ್ತಿ ಹೇಗೆ ಒಂದು ವಿಶ್ವಕಪ್ ಅನ್ನ ಗೆಲ್ಲಿಸೋದಕ್ಕೆ ಒಂದು ಟೀಮ್ಗೆ ಸಾಧ್ಯತೆ ಆಯಿತು, ಅದನ್ನು ನೋಡೋಣ. ಜೊತೆಗೆ 1983 ಕಪಿಲ್ ದೇವ್ ಗೆದ್ದಾಗ ಏನು ವೈಬ್ಸ್ ಇತ್ತಲ್ಲ, ಇವರಿಂದ ಏನ್ರೇ ಆಗುತ್ತೆ ಅನ್ನೋದರಿಂದ ಹಿಡಿದು ಗೆದ್ದೇ ಬಿಟ್ರಲ್ಲ ಅನ್ನೋವರಿಗೆ ಏನೇನಾಯ್ತು ಈ ವಿಶ್ವಕಪ್ನಲ್ಲಿ ಅಂತ ನೋಡೋಣ. ಸೊ ನಾನು ಹೇಳ್ದಂಗೆ 2025 ಮಹಿಳೆಯರ ಏಕದಿನ ವಿಶ್ವಕಪ್ ಅನ್ನ ಭಾರತದ ಮಹಿಳೆಯರ ಕ್ರಿಕೆಟ್ ತಂಡ ಗೆದ್ದುಕೊಂಡಿದೆ. ನಿನ್ನೆ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 52 ರನ್ನುಗಳ ಅಂತರದಲ್ಲಿ, ದೊಡ್ಡ ಅಂತರದಲ್ಲಿ ಒಂದು ರೋಚಕವಾದಂತಹ ಜಯವನ್ನ ಸಾಧಿಸ್ಕೊಳ್ತು. ಮೊದಲಿಗೆ ಬ್ಯಾಟ್ ಮಾಡಿದ ಭಾರತ 298 ರನ್ನುಗಳನ್ನು ಮಾಡಿಕೊಳ್ತು. ಅದರಲ್ಲಿ ಮುಖ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದು ಶಫಾಲಿ ವರ್ಮಾ 87 ರನ್ನುಗಳನ್ನು ಬಾರಿಸಿದ್ರು. ದೀಪ್ತಿ ಅನ್ನುವಂತಹ ಇನ್ನೊಂದು ಹುಡುಗಿ 58 ರನ್ನುಗಳನ್ನು ಬಾರಿಸಿದ್ಲು. ವಿಕ್ಕಂತೆ ಎಲ್ಲರೂ ಅವರವರ ಸಾಧ್ಯತೆಗಳು ಎಷ್ಟಿತ್ತು ಅಷ್ಟು ರನ್ನುಗಳನ್ನು ತಗೊಂಡು ಸ್ಕೋರ್ ಮಾಡಿದ್ರು. 298 ರನ್ನುಗಳು, 299 ಟಾರ್ಗೆಟ್ ಸೌತ್ ಆಫ್ರಿಕಾ ಕೊಟ್ಟರು. ಬಟ್ ಸೌತ್ ಆಫ್ರಿಕಾ ಅದನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಷ್ಟು ನಿನ್ನೆ ಇದ್ದಂತಹ ಸ್ಕೋರ್ ಕಾರ್ಡ್. ಇಲ್ಲಿ ಶಫಾಲಿ ವರ್ಮಾ 87 ಹೈಯೆಸ್ಟ್ ರನ್ಸ್ ತಗೊಂಡ್ರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಯಾಕಂದ್ರೆ ಶಫಾಲಿ ವರ್ಮಾ ಬಂದಿದ್ದೇ ಸೆಮಿಫೈನಲ್ ಇಂದ ಮಾತ್ರ ಭಾರತಕ್ಕೆ. ಅಲ್ಲಿಯವರೆಗೆ ಅವರು ದೇಶಕ್ಕೆ ಆಯ್ಕೆನೇ ಆಗಿರ್ಲಿಲ್ಲ, ಅಂದ್ರೆ ಈ ತಂಡಕ್ಕೆ, ಈ ವರ್ಲ್ಡ್ ಕಪ್ಗೆ ಆಯ್ಕೆ ಆಗಿರ್ಲಿಲ್ಲ. ಬಟ್ ಇನ್ನೊಂದು ಪ್ಲೇಯರ್ ಅವರಿಗೆ ಗಾಯ ಆಗಿದ್ರಿಂದ, ಕಾಲು ಮುರಿದಿದ್ರಿಂದ ಹಿಂದಿನ ಪಂದ್ಯದಲ್ಲಿ ಆ ಜಾಗಕ್ಕೆ ಹೊಸದಾಗಿ ಒಬ್ಬನು ಬೇಕು ಅಂದಾಗ ಇವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರಿಗೆ, ಅದು ಏನು ನಾಕ್ಔಟ್ ಅಲ್ಲಿ ಮಾತ್ರ, ಸೆಮಿಫೈನಲ್ಲು ಫೈನಲ್ಲು ಎರಡರಲ್ಲೂ ಗೆದ್ರು. ಸೊ ಹಾಗಾದ್ರೆ ಏನ್ ನಡೀತು ಇಡೀ ಇದರಲ್ಲಿ ವಿಶ್ವಕಪ್ನಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂದ್ರೆ, ಮೊದಲು 2 ಪಂದ್ಯ ಭರ್ಜರಿಯಾಗಿ ಆಡಿದ್ರು. ಶ್ರೀಲಂಕಾ ಪಾಕಿಸ್ತಾನ ಎರಡನ್ನು ಚಚ್ಚಿ ಬಿಸಾಕಿ ಈಸಿಯಾಗಿ ಗೆದ್ದು ಬಂದ್ರು. ಆ ನಂತರ ಬಂತು ನೋಡಿ ಸೋಲು. ಮೊದಲಿಗೆ ಸೋತಿದ್ದವರು ಸೌತ್ ಆಫ್ರಿಕಾ ಮೇಲೆ, ಯಾರು ಫೈನಲ್ನಲ್ಲಿ ಸೋತ್ರಲ್ಲ ನಮ್ಮಲ್ಲಿ, ಅವರೇ ಫಸ್ಟ್ ಭಾರತವನ್ನು ಸೋಲಿಸಿದ್ರು. ಆ ನಂತರ ಆಸ್ಟ್ರೇಲಿಯಾ ಮೇಲಿನ ಪಂದ್ಯ, ಅದನ್ನು ಸೋತರು. ಆ ನಂತರ ಇಂಗ್ಲೆಂಡ್ ಮೇಲೆ ಪಂದ್ಯ, ಅದನ್ನು ಸೋತರು ಭಾರತದವರು. ಇಷ್ಟು ಸೋತ ನಂತರ ಮುಗೀತು. ಆಸ್ ಯೂಶುವಲ್ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮು ಮುಂದಕ್ಕೆ ಹೋಗಲ್ಲ, ಸೆಮಿಫೈನಲ್ಗೆ ಹೋಗೋದು ಕಷ್ಟ ಅನ್ಕೊಂಡಿದ್ದಾಗ ಬಾಂಗ್ಲಾದೇಶದ ಮೇಲೆ ಮ್ಯಾಚ್ ಇತ್ತು. ಬಾಂಗ್ಲಾದೇಶದ ಮೇಲೆ ಮ್ಯಾಚ್ ಏನು ಅನ್ಕೊಂಡ್ರು, ಇದರಲ್ಲಿ ಒಂದಷ್ಟು ರನ್ ರೇಟು ಅದೆಲ್ಲ ಈಸಿಯಾಗಿ ಗೆಲ್ಲೋದು ಮಾತ್ರ ಅಲ್ಲ, ರನ್ ರೇಟು ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ. ಬಟ್ ಅವತ್ತು ಪಂದ್ಯ ನಡೀಲೇ ಇಲ್ಲ, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು. ಉಳಿದಿದ್ದು ಒಂದೇ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ. ಅದರ ವಿರುದ್ಧ ಗೆಲ್ಲಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿತ್ತು. ಭಾರತ ತಂಡ ಮತ್ತೆ ಬೌನ್ಸ್ ಬ್ಯಾಕ್ ಆಯಿತು, ಆ ಪಂದ್ಯವನ್ನು ಗೆದ್ಕೊಂಡ್ರು, ಸೆಮಿಫೈನಲ್ಗೆ ಬಂದರು. ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೆಣಸಾಡಬೇಕಾಯಿತು. ಆಸ್ಟ್ರೇಲಿಯಾ ವಿರುದ್ಧ ಫಸ್ಟ್ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ 338 ರನ್ನುಗಳನ್ನು ಬಾರಿಸ್ತು. 338 ರನ್. ಬಟ್ ಭಾರತ ರೋಚಕವಾಗಿ ಪ್ರತಿಯೊಬ್ಬ ಬ್ಯಾಟ್ ವುಮೆನ್ ಸಹ ಬಂದು ಹೊಡೆದು ಒಳ್ಳೆ ರೋಚಕವಾದಂತಹ ಗೇಮ್ ಆಗಿತ್ತು. ಇಲ್ಲಿಯವರೆಗೆ ನಡೆದಂತಹ ಅತಿ ದೊಡ್ಡ ವರ್ಲ್ಡ್ ಕಪ್ ನಾಕ್ಔಟ್ಗಳಲ್ಲಿ ಪುರುಷರ ಕ್ರಿಕೆಟೂ ಸೇರಿದಂತೆ ಹೈಯೆಸ್ಟ್ ಟೋಟಲ್ ಚೇಸ್ ಆಗಿದ್ದ ಅವತ್ತು. ಪುರುಷರ
ಕ್ರಿಕೆಟ್ನಲ್ಲೂ ಸಹ ನಾಕ್ಔಟ್ ಸ್ಟೇಜಸ್ ಅಂದರೆ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ಸ್ ಇರುತ್ತಲ್ಲ, ಸೋತ್ರೆ ಔಟ್ ಆಫ್ ದಿ ಟೂರ್ನಮೆಂಟ್ ಅನ್ನುವಂತಹ ಪಂದ್ಯಗಳಲ್ಲಿ ಪುರುಷರು ಮಹಿಳೆಯರದು ಎಲ್ಲರದು ಸೇರಿ ಇಲ್ಲಿಯವರೆಗೆ ಕ್ರಿಕೆಟ್ ಹಿಸ್ಟ್ರಿನಲ್ಲೇ 339 ರನ್ ಚೇಸ್ ಆಗೇ ಇರಲಿಲ್ಲ. ಅವತ್ತು ಚೇಸ್ ಮಾಡಿದ್ರು, ಅವತ್ತು ಚೇಸ್ ಆಯಿತು. ಅವತ್ತು ಚೇಸ್ ಮಾಡಿದಂಥದ್ದು ಮುಖ್ಯವಾಗಿ ಜೆಮಿಮಾ ರೋಡ್ರಿಗ್ ಆಡಿದಂತಹ ರೋಚಕವಾದಂತಹ ಆಟ. ಆಕೆಯ ಸೆಂಚುರಿ ಆಸ್ಟ್ರೇಲಿಯಾವನ್ನು ಮುಳುಗಿಸ್ತು. ಈ ಜೆಮಿಮಾ ರೋಡ್ರಿಗ್ಸ್ ಬಗ್ಗೆ ಈಗ ಹೇಳಬೇಕು ಅಂದರೆ, ಹೇಗೆ ಶಫಾಲಿ ವರ್ಮಾ ಕೊನೆ ಮೂಮೆಂಟಲ್ಲಿ ಆಯ್ಕೆಯಾಗಿ ಸೆಮಿಫೈನಲ್ ಫೈನಲ್ಗೆ ಮಾತ್ರ ಆಯ್ಕೆಯಾಗಿದ್ರು, ಈ ಜೆಮಿಮಾ ರೋಡ್ರಿಗ್ ಮೇಲೆ 6 ತಿಂಗಳ ಹಿಂದೆ ದೊಡ್ಡ ದೊಡ್ಡ ಆರೋಪಗಳಿತ್ತು. ತಂಡದಿಂದ ಕೈ ಬಿಟ್ಟಿದ್ರು, ಕಿತ್ತು ಬಿಸಾಕ್ಬಿಡ್ಬೇಕು, ಇನ್ಯಾವತ್ತೂ ಆಡೋಕ್ಕೆ ಬಿಡಬಾರ್ದು ಅನ್ನುವಂತಹ ಸನ್ನಿವೇಶಗಳಿತ್ತು. ಆಕೆ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಬರ್ತಾರೆ. ಆಕೆಯ ತಂದೆಯ ಮೇಲೆ ಮತಾಂತರದ ಆರೋಪಗಳು ಬಂತು. ಹಿಂದುತ್ವ ಪಡೆಗಳು ಮುಗಿ ಬಿದ್ದಿದ್ವು. ಆಕೆಯನ್ನ ಸಸ್ಪೆಂಡ್ ಮಾಡಿದ್ರು ಕೆಲವು ದಿನ ಆಡದಂತೆ. ಆದರೂ ಆಕೆ ಪಟ್ಟು ಬಿಡದೆ ತನ್ನ ಪರ್ಫಾರ್ಮೆನ್ಸ್ ಅನ್ನು ಡೊಮೆಸ್ಟಿಕ್ ಅಲ್ಲಿ ತೋರಿಸಿದ ಕಾರಣಕ್ಕಾಗಿ ಈ ವರ್ಲ್ಡ್ ಕಪ್ಗೆ ಆಯ್ಕೆಯಾದ್ಲು. ವರ್ಲ್ಡ್ ಕಪ್ ಅಲ್ಲೂ ಸಹ ಅವಳಿಗೆ ಒಂದು ಗೇಮ್ ಸಿಕ್ಕರೆ ಒಂದು ಗೇಮ್ ಸಿಗ್ತಿರ್ಲಿಲ್ಲ, ಆಡಿಸ್ತಿರ್ಲಿಲ್ಲ. ಬಟ್ ಆಸ್ಟ್ರೇಲಿಯಾ ಮೇಲೆ ಸೆಮಿಫೈನಲ್ ಅಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ತು. ಸೆಂಚುರಿ ಬಾರಿಸಿ ದೇಶವನ್ನ ಫೈನಲ್ಗೆ ತಗೊಂಡು ಹೋಗೋದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಿದ್ರು. ಅವ್ರ ಜೊತೆಗೆ ಅವತ್ತು ಹರ್ಮನ್ ಪ್ರೀತ್ ಕೌರ್ ಭಾರತದ ಕ್ಯಾಪ್ಟನ್ ಒಳ್ಳೆ ಆಟ ಆಡಿದ್ರು, ಆಸ್ಟ್ರೇಲಿಯಾವನ್ನ ಹೊಡೆದು ಬಿಸಾಕಿದ್ರು. ಸೊ ಫೈನಲ್ಗೆ ಬಂದಾಗ ಸೌತ್ ಆಫ್ರಿಕಾ, ನಾನು ಹೇಳಿದೆ ಏನೇನಾಯ್ತು ಅಂತ. ಇಲ್ಲಿ ಏನು ವಿಶೇಷ ಅಂತಂದ್ರೆ, ಇಲ್ಲಿಯವರೆಗೆ ಆಗಿರುವ ವರ್ಲ್ಡ್ ಕಪ್ಗಳಲ್ಲಿ 7 ಬಾರಿ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಗೆದ್ದಿದೆ. 3 ಬಾರಿ ಇಂಗ್ಲೆಂಡ್ ಗೆದ್ದಿದೆ, 1 ಬಾರಿ ನ್ಯೂಜಿಲೆಂಡ್ ಗೆದ್ದಿದೆ. ಅದು ಬಿಟ್ರೆ ಬೇರೆ ಯಾರು ವರ್ಲ್ಡ್ ಕಪ್ ಗೆದ್ದಿಲ್ಲ. ಆಸ್ಟ್ರೇಲಿಯಾ ಇಂಗ್ಲೆಂಡ್ ಹಿಂಗೆ ಹೋಗ್ತಿದ್ದು, ಒಂದೇ ಒಂದು ಬಾರಿ ನ್ಯೂಜಿಲೆಂಡ್ ಗೆದ್ಕೊಳ್ತು. ಅದು ಬಿಟ್ರೆ ಈ ಬಿಳಿಯರ ಏನು ಇದಿತ್ತು, ಕಂಟ್ರೋಲ್ ಇತ್ತು ಕ್ರಿಕೆಟ್, ಬೇರೆ ಯಾರಿಗೂ ಸಿಗ್ತಿರ್ಲಿಲ್ಲ. ಶ್ರೀಲಂಕಾ, ಪಾಕಿಸ್ತಾನ, ವೆಸ್ಟ್ ಇಂಡೀಸು, ಇಂಡಿಯಾ, ಬಾಂಗ್ಲಾದೇಶ ಯಾವುದು ಒಂದೇ ಒಂದು ಕಪ್ಪು ಸಹ ಗೆದ್ದಿರಲಿಲ್ಲ ವರ್ಲ್ಡ್ ಕಪ್. ಮೊದಲ ಬಾರಿಗೆ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಿಟ್ಟು 3 ಆ್ಯಕ್ಚುಲಿ ಮೂಲ ಒಂದೇ, ಅವರೆಲ್ಲರೂ ಒಂದೇ ತಾಯಿ ಮಕ್ಕಳು, ಅವರನ್ನು ಬಿಟ್ಟು ಬೇರೆ ದೇಶಕ್ಕೆ ಬಂದಿದೆ. ಅದು ಭಾರತಕ್ಕೆ ಬಂದಿದೆ, ನಿನ್ನೆ ಬಂದಿದೆ. ಅದೇ ಖುಷಿಯಲ್ಲಿ BCCI ಈಗ ಇಡೀ ತಂಡಕ್ಕೆ 51 ಕೋಟಿ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದೆ. ನಾರ್ಮಲ್ ಪ್ರೈಸ್ ಮನಿ ಬಿಟ್ಟು ಸ್ಪೆಷಲ್ ಬೋನಸ್ ಆಗಿ 51 ಕೋಟಿ ರೂಪಾಯಿಗಳನ್ನು ಮಾಡಿದೆ. ಇದೆಷ್ಟೆಲ್ಲ ಆದ ನಂತರ ಇದಕ್ಕೆಲ್ಲ ಒಂದು ರೀತಿ ಗುರು ಒಬ್ಬ ನಿಂತಿರಬೇಕಲ್ಲ, ಕೋಚ್ ಅಮೋಲ್ ಮಜುಮ್ದಾರ್ ಅನ್ನುವಂತಹ ವ್ಯಕ್ತಿ. ಆ ವ್ಯಕ್ತಿಯ ಬಗ್ಗೆಯೂ ಸಹ ಸ್ವಲ್ಪ ರೋಚಕವಾದಂತಹ ಕಥೆ ಇದೆ. ಆತ ಅತ್ಯಂತ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ರಣಜಿ ಇದರಲ್ಲಿ ಮುಂಬೈಗೆ ಆಡ್ತಾ ಇದ್ದಿತ್ತು. ಎಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಸಹ ಭಾರತ ತಂಡಕ್ಕೆ ಆಯ್ಕೆ ಆಗೇ ಇರಲಿಲ್ಲ. ಅದು ರಾಜಕೀಯ, BCCIಯಲ್ಲಿರುವಂತಹ ಕೆಲವು ಕೆಲವರು ಪಾಪ ಎಷ್ಟು ಒಳ್ಳೆ ಆಟ ಆಡಿದ್ರು ಅವ್ರಿಗೆ ಅವಕಾಶಗಳು ಸಿಗೋದೇ ಇಲ್ಲ. ಅವರ ರೆಕಾರ್ಡ್ ಇದೆಯಲ್ಲ, ಮಜುಮ್ದಾರ್ ಅವರ ರೆಕಾರ್ಡ್, 11,000 ರನ್ನುಗಳನ್ನು ಹೊಡೆದಿದ್ದಾರೆ. 11,000, 30 ಸೆಂಚುರಿಗಳಿದೆ ಅವರ ಹೆಸರಲ್ಲಿ ರಣಜಿ ಟ್ರೋಫಿಯಲ್ಲಿ. ಆದರೂ ಭಾರತಕ್ಕೆ ಒಂದೇ ಒಂದು ಮ್ಯಾಚ್ ಆಡೋದಕ್ಕೂ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಭಾರತದ ಮಹಿಳಾ ಕ್ರಿಕೆಟ್ ತಂಡವನ್ನು ಕೋಚ್ ಮಾಡೋದಕ್ಕೆ ತರಬೇತುದಾರರಾಗಿ ಅವಕಾಶ ಸಿಕ್ತು. ಅದನ್ನು ಬಳಸ್ಕೊಂಡ್ರು, ವರ್ಲ್ಡ್ ಕಪ್ಗೆ ಮುತ್ತಿಟ್ರು. ಮಹಿಳಾ ತಂಡವನ್ನು ವರ್ಲ್ಡ್ ಚಾಂಪಿಯನ್ಸ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ. ಅದಕ್ಕೆ ಹರ್ಮನ್ ಪ್ರೀತ್ ಕೌರ್ ಮ್ಯಾಚ್ ಮುಗಿದ ತಕ್ಷಣ ಈ ವ್ಯಕ್ತಿಯ ಕಾಲಿಗೆ ಬಿದ್ದು ನಮಸ್ಕರಿಸಿತ್ತು. ಅದು ಆ ಫೋಟೋ ಎಲ್ಲ ಕಡೆ ವೈರಲ್ ಆಯಿತು. ಕೋಚ್ ಕಾಲಿಗೆ ಕ್ಯಾಪ್ಟನ್ ಬಿದ್ದು ನಮಸ್ಕರಿಸಿತ್ತು. ಇದೆಲ್ಲದರ ನಡುವೆ ಇಡೀ ದೇಶ ಇವಾಗ ಒಂದು ಖುಷಿಯಲ್ಲಿ ತೇಲ್ತಾ ಇದೆ. ವುಮೆನ್ಸ್ ಕ್ರಿಕೆಟಲ್ಲೂ ಸಹ ಒಂದು ವರ್ಲ್ಡ್ ಕಪ್ಪನ್ನು ಗೆದ್ದು ಬಿಟ್ಟಿದ್ದೀವಿ. ಅದು ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲೆಂಡು, ಇದು 3. ಅದರಲ್ಲೂ ನ್ಯೂಜಿಲೆಂಡ್ ಒಂದೇ ಒಂದು ಸಲ ಬಿಡಿ, ಇಂಗ್ಲೆಂಡು ಆಸ್ಟ್ರೇಲಿಯಾ ಇವರೇ ಹೊಡ್ಕೊಂಡು ಹೋಗ್ತೀವಿ. 2 ಸಲ ಆಸ್ಟ್ರೇಲಿಯಾ ಹೊಡೆಯೋದು, 1 ಸಲ ಇಂಗ್ಲೆಂಡ್ ಹೊಡೆಯೋದು, ಇದೇ ಕೆಲಸ ಆಗಿತ್ತು. 8 ವರ್ಷ ಆಗಿತ್ತು ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ಪಲ್ಲಿ ಸೋತು. 8 ವರ್ಷದಿಂದ ಸೋತಿರಲಿಲ್ಲ. ಸೆಮಿಫೈನಲಲ್ಲಿ ಭಾರತದ ಕೈಯಲ್ಲಿ ಸೋತೋಯ್ತು. ಅದೊಂದು ಹೈಲೈಟ್. ಇಷ್ಟು ನಿನ್ನೆ ಕ್ರಿಕೆಟ್ ವುಮೆನ್ಸ್ ವರ್ಲ್ಡ್ ಕಪ್ ಫೈನಲ್ಸ್ನ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.